ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದಿರಾ, ಪ್ರತಿ ತಿಂಗಳು ಕೂಡ 3,000 ರೂಪಾಯಿನ ಪಡ್ಕೋತಾ ಇರಾ. ಇವಾಗ ಯುವನಿಧಿ ಯೋಜನೆಯಲ್ಲಿ ಒಂದು ಬಿಗ್ ಚೇಂಜಸ್ ನ ಮಾಡ್ತಾ ಇರಾ. ಮತ್ತೆ ನೀವು ಸಾಕಷ್ಟು ಜನ ಕೇಳ್ತಿದ್ರಿ ಕಮೆಂಟ್ ಹಾಕಿ. ಏನಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ ಆಗ್ತಾ ಇಲ್ಲ ಈ ತಿಂಗಳದು ಏನಕ್ಕೆ, ಯಾವಾಗಿಂದ ಕೊಡ್ಬೋದು ಅಂತ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ರಾಜ್ಯ ಸರ್ಕಾರದಿಂದನೇ ಅಪ್ಡೇಟ್ಸ್ ಬಂದಿದೆ. ಏನೇನು ಅಪ್ಡೇಟ್ಸ್ ಗಳಿದೆ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ವಿಡಿಯೋನ ಮಧ್ಯ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ. ಜಸ್ಟ್ 3 to 4 ಮಿನಿಟ್ಸ್ ಇರುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಯುವನಿಧಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಕೂಡ 3,000 ರೂಪಾಯಿನ ತಗೋತಾ ಇರ, ಕೆಲವರು 1,500 ರೂಪಾಯಿನ ತಗೋತಾ ಇರ. ನೀವೆಲ್ಲರೂ ಕೂಡ ಇವಾಗ 1ನೇ ತಾರೀಕು ಬಂತು ಅಂದ್ರೆ ನೀವು ಯಾರ್ಯಾರು ಕೆಲಸ ಮಾಡ್ತಲ್ಲ ಫಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ ಹೋಗ್ತೀರಾ. ಯಾಕೆಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ರೇನೆ ಇಲ್ಲಿ ಹೇಳಿರೋದು ನಿಮ್ಗೆ 3,000 ರೂಪಾಯಿ ಬರುತ್ತೆ, 1,500 ರೂಪಾಯಿ ಬರುತ್ತೆ ಅಂತ ಹೇಳಿದ್ರ, ಸರಿನಾ? ಆದ್ರೆ ಈ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಕ್ ಹೋಗಿದ್ರ, ಆದ್ರೆ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಪೋರ್ಟಲ್ ಬಂದ್ಬಿಟ್ಟು ಓಪನ್ ಆಗ್ತಿರ. ಅದ್ರ ನೀವು ಸಾಕಷ್ಟು ಜನ ಹಾಗೆ ಕಮೆಂಟ್ ಆಗ್ತಾ ಇರಾ. ಮತ್ತೆ ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ರ, ಇದ್ರ ಬಗ್ಗೆ ಆಗ್ಲೇ ನಮ್ಮ ಚಾನಲ್ ನಿಮ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ. ಏನಕ್ಕೆ ಅದು ನಿಮ್ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ ಆಗ್ತಾ ಇಲ್ಲ, ಯಾವಾಗ ನೀವು ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ಆಗಿ ಅಪ್ಡೇಟ್ ಇದೆ. ನೀವೇನಾದ್ರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೇಕಂದ್ರೆ ಯುವನಿಧಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಜಾಯ್ನ್ ಆಗಿ. ಆಗ್ಲೇ 6,000ಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿದ್ರೆ ಈ ಒಂದು ಚಾನಲ್ಗೆ. ಈ ಒಂದು ಚಾನಲ್ ನಿಮ್ಗೆ ಕ್ವಿಕ್ ಆಗಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ಸರಿನಾ? ಅದಕ್ಕೋಸ್ಕರ ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆ ಇವಾಗ ಏನಾಗಿದೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಚೇಂಜಸ್ ನ ಮಾಡಿದ್ರೆ. ಏನ್ ಚೇಂಜಸ್ ಮಾಡಿದ್ರೆ? ಹಾಗಾದ್ರೆ ಸೆಲ್ಫ್ ಡಿಕ್ಲರೇಷನ್ ಈ ತಿಂಗಳಿಂದ ಯಾವಾಗ ಓಪನ್ ಆಗುತ್ತೆ, ಓಪನ್ ಆಗಿದಿಲ್ವಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಬರ್ತಿದೆ, 1,500 ರೂಪಾಯಿ ಬರ್ತಿದೆ. ಅದ್ ತಗೊಂಡು ಸುಮ್ಮನೆ ಖರ್ಚು ಮಾಡ್ಕೋತಾ ಇರ, ಏನು ಕೂಡ ಸ್ಕಿಲ್ ಕಲ್ತಿಲ್ಲ, ಇನ್ನೂ ಕೆಲ್ಸನೂ ಸಿಕ್ಕಿಲ್ಲ ಅಂದ್ರೆ ಫಸ್ಟ್ ಇವಾಗ ಹೋಗಿ ಮೈಂಡ್ ಸ್ಕ್ವೇರ್ ಅಕಾಡೆಮಿ ಅಂತ ಸರ್ಚ್ ಮಾಡಿ, ಸರಿನಾ? ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಆಪಲ್ ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಕಾಮೆಂಟ್ ಸೆಕ್ಷನ್ ಕೂಡ ಇರುತ್ತೆ. ಅದು ಲಾಗಿನ್ ಆಗಿ, ಸರಿನಾ? ಇಲ್ಲಿ ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಇದೆ. ಇದು ವೆಬ್ಸೈಟ್ ಡಿಸೈನಿಂಗ್ ಬಂದ್ಬಿಟ್ಟು BSc, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗ್ ಯಾರು ಬೇಕಾದ್ರೂ ಕಲಿಬೋದಾಗಿರುತ್ತೆ. ಸಿಂಪಲ್ ವೆಬ್ಸೈಟ್ ಡಿಸೈನಿಂಗು. ಅದ್ರ ಮುಖಾಂತರ ನೀವು ಗೂಗಲ್ ಆಡ್ಸೆನ್ಸ್ ಮುಖಾಂತರ ಯಾವ ರೀತಿ ನೀವು ಪ್ರತಿ ತಿಂಗಳು ಕೂಡ ಅರ್ನಿಂಗ್ಸ್ ಮಾಡ್ಬೋದು, ಮತ್ತೆ ವೆಬ್ಸೈಟ್ ಡಿಸೈನಿಂಗ್ ಯಾವ ರೀತಿ ನೀವು ಒಂದು ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ನೀವು ವೆಬ್ಸೈಟ್ ಡಿಸೈನ್ ಮಾಡೋದು ಕಲ್ಕೋತೀರಾ, ಅದಾದ್ಮೇಲೆ ಗೂಗಲ್ ಆಡ್ಸೆನ್ಸ್ ಲಿಂಕ್ ಮಾಡೋದು ಕಲ್ಕೋತೀರಾ. ಅದನ್ನ ನೀವು ಯೂಸ್ ಮಾಡ್ಕೊಂಡು ಪ್ರತಿ ತಿಂಗಳು ಕೂಡ 10,000ದಿಂದ 1,00,000ದವರೆಗೂ ಕೂಡ ದುಡಿಬೋದಾಗಿರುತ್ತೆ. ಅದ್ರ ಮೇಲೂ ಕೂಡ ದುಡಿಬೋದಾಗಿರುತ್ತೆ, ನಿಮ್ಮ ಕೆಪಾಸಿಟಿ ಆಗಿರುತ್ತೆ, ಸರಿನಾ? ಕೂತಿದ್ದೀರಾ ಮನೆಯಲ್ಲಿ ಏನು ಕೂಡ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಈ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಆಗ್ಲೇ 50ಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿದ್ರೆ ಮತ್ತೆ ಎಡುಲೈಟ್ ಅನ್ನೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಜಸ್ಟ್ 1,000 ರೂಪೀಸ್ಗೆ ಈ ಒಂದು ಕೋರ್ಸ್ ಸಿಗುತ್ತೆ. ಆಫರ್ ಪ್ರೈಸ್ ಇನ್ನು 10 ದಿನದಲ್ಲಿ ಕ್ಲೋಸ್ ಆಗ್ತಿದೆ. ಬೇಗ ಜಾಯ್ನ್ ಆಗಿ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಯುವನಿಧಿ ಯೋಜನೆ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ ಆಗ್ತಾ ಇಲ್ಲ, ಅದೇ ಮೇಜರ್ ಪ್ರಾಬ್ಲಮ್ ಆಗಿರೋದು ಎಲ್ಲರಿಗೂ ಕೂಡ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ 3,000 ರೂಪಾಯಿ ಬರಲ್ಲ, 1,500 ರೂಪಾಯಿ ಬರಲ್ಲ ಅಂತ. ಹಾಗಾದ್ರೆ ಹಣ ಬರಲ್ವಲ್ಲ, ಇವಾಗ ನಾವು ಸೆಲ್ಫ್ ಡಿಕ್ಲರೇಷನ್ ಇವಾಗ ಯಾವ ರೀತಿ ಕೊಡೋದು, ಕೊಡಕ್ ಆಗ್ತಾ ಇಲ್ವಲ್ಲ ಅಂತ ಕೇಳ್ತೀರಾ. ಇಲ್ಲಿ ನೋಡಿ, ಸೆಲ್ಫ್ ಡಿಕ್ಲರೇಷನ್ ಅಲ್ಲೇ ಒಂದು ಚೇಂಜಸ್ ನ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಚೇಂಜಸ್ ನ ಮಾಡಿರೋದ್ರಿಂದ ನಿಮ್ಗೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ ಆಗ್ತಾ ಇಲ್ಲ. ಇವಾಗ ಬಂದಿರುವಂತ ಅಪ್ಡೇಟ್ ಏನಿದೆ ಅಂದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಹಾಗಿಲ್ಲ ಅಂತ ಹೇಳ್ತಾ ಇರ. ಅಂದ್ರೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ನೀವು ಕೊಡ್ಬೇಕು, ಆದ್ರೆ ಪ್ರತಿ ತಿಂಗಳು ಕೂಡ ನೀವು ಕೊಡೋ ಆಗಿಲ್ಲ. 3 ತಿಂಗಳಿಗೊಂದ್ಸಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕಾಗುತ್ತೆ, ಸರಿನಾ? ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಕೂಡ ಬಂದಿದೆ. ಮತ್ತೆ ಟ್ವಿಟರ್ ಅಕೌಂಟ್ ಅಲ್ಲಿ ಅವ್ರ ಅಫಿಷಿಯಲ್ ಗೌರ್ಮೆಂಟ್ ಟ್ವಿಟರ್ ಅಕೌಂಟ್ ಇದೆಯಲ್ಲ, ಅಲ್ಲೆಲ್ಲ ಕೂಡ ಅಪ್ಡೇಟ್ ಮಾಡಿದೆ. ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡಿ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡೋ ಆಗಿಲ್ಲ. 3 ತಿಂಗಳಿಗೊಂದ್ಸಲಿ ನೀವು ನಿರುದ್ಯೋಗಿ ಆಗಿದ್ದೀರಾ ಅಂತ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಇಲ್ಲಿ ಹೇಳಿದ್ರೆ ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಅಂದ್ರೆ ಇವಾಗ ನೀವು ಮಾರ್ಚ್ ಅಲ್ಲಿ ಕೊಡ್ತಲ್ಲ ಸೆಲ್ಫ್ ಡಿಕ್ಲರೇಷನ್, ಎಷ್ಟು ಮಾರ್ಚ್, ಏಪ್ರಿಲ್, ಮೇ ಆದ್ಮೇಲೆ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕಾಗುತ್ತೆ. ಇವಾಗ 3 ತಿಂಗಳಿಗೆ ಒಂದ್ಸಲಿ ಆಗಿರೋದ್ರಿಂದ ಇವಾಗ 3 ತಿಂಗಳು ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ನೆಕ್ಸ್ಟ್ ಜೂನ್ ಅಲ್ಲಿ ಏನಾದ್ರು ಮಿಸ್ ಮಾಡ್ತು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಅಂದ್ರೆ ನಿಮ್ಗೆ ಯುವನಿಧಿ ಯೋಜನೆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಆ ಡೇಟ್ ನ ಮತ್ತೆ ತಿಂಗಳನ್ನ ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಇನ್ಮೇಲೆ ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಕ್ವಿಕ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಗೊತ್ತಲ್ಲ, ಯುವನಿಧಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ ಜಾಯಿನ್ ಆಗಿ ಕ್ವಿಕ್ ಆಗಿ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.